देवकी नंदन श्रेष्ठ क्षितिज पावनाशनः शङ्खपुण्यकी चक्रीशाग्रगन्माकलाधरः तथाङ्गपाणिरक्षोभ्य सर्वप्रहरणायुधः सर्वप्रहरणायुधो नमैः वनमाली कलीशाङ्गी शङ्खी चक्री च मण्डकी श्रीमान्नारायणो विष्णुर्वासुदेवो विरक्षतु वनमाली कलीशाङ्गी शङ्खी चक्री च मण्डकी श्रीमान्नारायणो विष्णुर्वासुदेवो विरक्षतु वनमाली कलीशाङ्गी शङ्खी चक्री च मण्डकी श्रीमान्नारायणो विष्णुर्वासुदेवो विरक्षतु श्रीवासुदेवो विरक्षतु नमैः इति कीर्तनीयस्य केशवस्य महात्मनः नाम्नां सरस्वतीयानाम् अशेषेण प्रकीर्तितं यैवं शृणुया नित्यं यश्चापि परिकीर्तये नाशुभं प्राप्नुयात् किञ्चित् सुमुत्तमः वेदान्तवो ब्राह्मणस्य क्षत्रियो विजयी भवेत् वैश्योधनसमृद्धस्य शूद्रस्य ತುರುವೇಕೆರೆ ವೆಂಕಟರಾಯ ಸ್ವಾಮಿ वासुदेवाश्रयो मध्यो वासुदेवपरायणः सर्वपापविशुद्धात्मा याति ब्रह्मसनातनं न वासुदेवभक्तानाम् अशुभं विद्यते क्वचित् जन्ममृत्युजराव्याधि भयं नैवोपजायते इमं स्तवमधीयानं श्रद्धाभक्तिसमन्वितः योचेतात्मा सुखशान्तिः श्रीकृतिस्मृतिकीर्तिः न क्रोधो न मात्सर्यं न लोभो नाशुभामतिः भवद्भिर्प्रतिज्ञानां भक्तानां पुरुषोत्तमे ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಲಂಕಾರ ಮಾಡ್ತಾ ಇದ್ದಾರೆ. ಅಭಿಷೇಕ ಆಯ್ತು, ಅಲಂಕಾರ ಮಾಡ್ತಾ ಇದ್ದಾರೆ. ಇನ್ನೇನು ಮಂಗಳಾರತಿ ಅಂತ ಅನಿಸ್ತದೆ. ಏನಮ್ಮ? ಹಾಂ, ಯಾರು ಸಿಕ್ಕಿದ್ರೆ ಬನ್ನಿ, ಇಲ್ಲದೆ ಹೋದ್ರೆ ಬೇಡ. ನಾನು ಅಲ್ಲಿಗೆ ಹೋದ್ಮೇಲೆ ನಾನು ಫೋನ್ ಮಾಡ್ತೀನಿ, ಬರೋರು ಅಂತ. ಸರಿ, ಇಲ್ಲಿ ಗಂಗಪ್ಪನ ಗುಡಿಗೆ ಹೋದ್ಮೇಲೆ ನಾನು ಮಾಡ್ತೀನಿ. ನಾನು ಬೇಕಾದ್ರೆ ಅಲ್ಲಿಗೆ ಬನ್ನಿ, ತುಂಬ ಹೊತ್ತು ಇರುತ್ತಾಗಲ್ಲ. ಇಲ್ಲಿ ಮೆಟ್ಲು ಹತ್ಬೇಕು, ಕಷ್ಟ ಇಲ್ಲಿ. ಇಲ್ಲಿ ಜಯಶ್ರೀ ಅಂತ ರೀ, ಇಲ್ಲಿ ಜಯಶ್ರೀ ಅಂತ ಹುಳಿಯಾರ್ನ ಕೊಟ್ಟಿದ್ದಾರಲ್ಲ, ಪ್ರಾಣೇಶ ಮಾಸ್ಟ್ರು. ಹಾಂ, ಮಾಸ್ಟ್ರು ತುಮಕೂರಿನಲ್ಲಿದ್ದಾರಲ್ಲ ಈಗ. ಸರಿ ಕೋಯಣ್ಣ, ಈಗ ತುಮಕೂರಿನಲ್ಲಿದ್ದಾರಲ್ಲ ಜಯಶ್ರೀ ಅಂತ. ಹ್ಞೂ, ಪ್ರಾಣೇಶ್ ಅಂತ ಅವ್ರ ಯಜಮಾನ್ರ ಹೆಸರು. ಸ್ಕೂಲ್ ಟೀಚರ್ ಅವರು, ಸ್ಕೂಲ್ ಹೈಸ್ಕೂಲ್ ಟೀಚರ್. ಟೀಚರ್ ಆಗಿದ್ರು. ಅವರ ಅತ್ತೆ ಹೆಸರು ಗೊತ್ತಾ ನಿಮಗೆ? ಅತ್ತೆ ಹೆಸರು ಗೊತ್ತಿಲ್ಲ. ಮಗಂಗೇನೋ ಇಂಜಿನಿಯರಿಂಗ್ ಓದಿಸ್ಕೊಂಡು ಮದುವೆ ಆಯ್ತಲ್ಲ, ತುಮಕೂರಲ್ಲಿ ಮೊನ್ನೆ ಮದುವೆ ಆಯ್ತಲ್ಲ. ಮಗನ ಮದುವೆ ಆಯ್ತಾ? ಇಲ್ಲಿ ಹಾಸನದಲ್ಲಿ ಮದುವೆ ಆಯ್ತು. ಹುಳಿಯಾರ್ನವ್ರು ಅವರು, ಜಯಶ್ರೀ ಅಂತ. ಏನೋ ಗೊತ್ತಿಲ್ಲ. ಜಯಶ್ರೀನ ನಮ್ಮ ಸಂಘದಲ್ಲಿದ್ದಾರೆ, ಅದು ಗೊತ್ತು ಅಷ್ಟೇ. ಅವ್ರ ಯಜಮಾನ್ರ ಹೆಸರು ಗೊತ್ತಿಲ್ವಾ? ಇಲ್ಲಿಲ್ವಲ್ಲ, ಮನೆ ಎಲ್ಲ ಇಲ್ಲಿದ್ದೆ. ಇಲ್ಲೇ ಮನೆಯದೆಲ್ಲ ಕಟ್ಕೊಂಡಿದ್ದಾರೆ. ಅವ್ರು ನನ್ನ ಫ್ರೆಂಡೇ. ಅವರು ನಮ್ಮ ಭಜನಮಂಡಳಿ ಹುಡುಗಿನೇ ಅವಳು. ನನ್ನ ಜೊತೆ ಅವಳು. ಹೌದಾ? ಹಾಂ. ಅವರದ್ದು ನಿಮಗೆ ಫೋನ್ ನಂಬರ್ ಇಲ್ವಾ? ಫೋನ್ ನಂಬರು ನಾನು ಇಸ್ಕೊಂಡಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ. ಬೆಂಗಳೂರೇನಾ ನಿಮ್ಮದು? ಹುಳಿಯಾರು, ಬ್ರಾಹ್ಮಣ್ಸು. ಹುಳಿಯಾರ? ಬ್ರಾಹ್ಮಣ್ಸು. ಹುಳಿಯಾರ. ಅದೇ ಹಾಗಾದ್ರೆ ಅವಳೇ. ಹಾಗಾದ್ರೆ ರತ್ನಮ್ನವರು ಅಂತ ಅವರ ಅಮ್ಮ. ರತ್ನಮ್ನವರು ಅಂತ ಅವ್ರ ಅತ್ತೆ ಹೆಸರು.
ಪ್ರಾಣೇಶ್ ಅತ್ತೆ ಹೆಸರು ಗೊತ್ತಿಲ್ಲ ನನಗೆ. ಅವಳು ಹುಳಿಯಾರ್ನ ಅದೇ ಪ್ರಾಣೇಶ್ ಅಂತ ಅವಳು ಗಂಡದ ಹೆಸರು. ಅದೇನೆ. ಎಷ್ಟು ಮನೆ ಇದ್ದೀರಾ ಇಲ್ಲಿ ಪ್ರಾಮಿಸ್? ಆ? ಎಷ್ಟು ಮನೆ ಇದ್ದೀರಾ ಪ್ರಾಮಿಸ್? ಎಷ್ಟು ಮನೆ ಇದೆ? ಇಲ್ಲ, ಮುಂಚೆ ಎಲ್ಲ ಒಂದು 200-300 ಬರೀ ಬ್ರಾಹ್ಮಣರದ್ದೇ ಇತ್ತು ಊರೊಳಗೆಲ್ಲ. ಈಗಂದ್ರೆ ಎಲ್ಲರೂ ಎಲ್ಲ ಬೆಂಗಳೂರು. ಈಗ ಒಂಚೂರು ಸಂಖ್ಯೆ ಕಮ್ಮಿ ಆಗಿದೆ. ಇಲ್ಲಿದ್ದಾರೆ ಎಲ್ಲ ಬ್ರಾಹ್ಮಣ ಇದ್ದಾರೆ, ಆ ಕಡೆ ನಿಜರು. ಇಲ್ಲ, ಮೂರೊಳಕ್ಕೆ ಹೋಗ್ಬೇಕಿಲ್ಲ ಒಂಚೂರು. ರಂಗಪ್ಪನ ಗುಡಿ ಇಟ್ಟಿದ್ದೀವಿ, ಗಂಗಾಧರೇಶ್ವರ ದೇವಸ್ಥಾನ, ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ, ಮೂಲೇಶ್ವರೇಶ್ವರ ದೇವಸ್ಥಾನ. ಊರು ಅಲ್ಲಲ್ಲೇ ಎಲ್ಲ ಇದೆ. ಇಲ್ಲಿ ಆದ್ಮೇಲೆ ಅಲ್ಲ ಕ್ಷೇತ್ರ ಕೆರೆಗೆ ಕೊಟ್ಟಿದ್ದಾನೆ. ನಮ್ಮ ಭಾವನವ್ರ ಮಗನೇ ಗಂಗಣ್ಣ. ಅದರಿಂದ ಇಲ್ಲಿ ಎಲ್ಲ ಇಲ್ಲೇ ಇದ್ದಿದ್ದವರು. ಆಮೇಲಿಂದ ಅವ್ರುಗಳು ಕೆಲಸ ಸಿಕ್ಕಿದ ಮೇಲೆ ಮಾಡಿದ್ಮೇಲೆ ಎಲ್ಲ ಖಾಲಿ ಆಗ್ಬಿಟ್ರು, ಎಲ್ಲ ಬ್ರಾಹ್ಮಣರು ಎಲ್ಲ ನಾವು ಊರಲ್ಲಿ. ಉಳಿದ 35 ಇತ್ತು, ಈಗ 6 ಮನೆ ಇದೆ. ಹೌದಾ? ಇಲ್ಲಿಲ್ಲ, ಇಲ್ಲಿ ಊರೊಳಗೆಲ್ಲ ಒಂಚೂರು ಬ್ರಾಹ್ಮಣರು. ಇನ್ಯಾವ ದೇವಸ್ಥಾನ ಇದೆ ಇಲ್ಲಿ? ಸಮ ಒಂದು 200-300 ಜನ ಆಗ್ತಾರೆ ಬ್ರಾಹ್ಮಣರು. ಇನ್ನೂ ಆಗ್ತಾರೆ, ಫಂಕ್ಷನ್ಗಳು ಇದ್ದಂಗೆ. ಅಷ್ಟೇ. ಇನ್ಯಾವ ದೇವಸ್ಥಾನ ಇದೆ ಇಲ್ಲಿ? ಅದೇ ಗಂಗಾಧರೇಶ್ವರ ಅಂತಿದೆ, ಚೆನ್ನಕೇಶ್ವರ ಸ್ವಾಮಿ ಅಂತಿದೆ, ಮೂಲೆಶಂಕರೇಶ್ವರ ದೇವಸ್ಥಾನ ಅಂತ. ಇನ್ನು 3 ಅಲ್ಲಿಗೂ ಹೋಗಿ. ಗಂಗಾಧರೇಶ್ವರ ನೋಡೋಣ. ಅಲ್ಲ, ಈಗ ಇಲ್ಲಿ ಅಲ್ಲೂ ಅಭಿಷೇಕ ಕೊಟ್ಟಿದ್ದಾನೆ ನಮ್ಮ ಹುಡುಗ. ಅಲ್ಲೂ ಅಭಿಷೇಕ ಆಗಿ ಪೂಜೆ ಆಗಿ ಆಮೇಲೆ ನಾನು ಸುಮ್ಮನೆ ನೋಡ್ಕೊಂಡು ಹತ್ತತ್ರ ಚೆನ್ನಕೇಶ್ವರ. ನೊಣಕೆರೆಗೆ ಈ ರೋಡಲ್ಲ? ಹ್ಞೂ, ಈ ರೋಡ್ ಕಾರ್ ಹೋಗುತ್ತಾ? ಸ್ಟ್ರೈಟ್ ಹಿಂಗೆ ಹೋಗಿ ತಿರ್ಕೊಂಡು ಹಿಂಗೆ ಹೋಗಿ ತಿರ್ಕೋಬೇಕು. ಅಲ್ಲೆಲ್ಲ ದೂರ ಏನಿಲ್ಲ, ಕೆರೆ ಕೊಡಿ ಆ ಕಡೆ. ಕೋಡಿ ತನಕ ಹೋಗೋ ಗೊತ್ತಿಲ್ಲ. ಇಲ್ಲ, ಕೋಡಿ ತನಕ ನಮಗೆ ನೊಣಕೆರೆ ಆದ್ರೆ ಗೊತ್ತು, ನಾವು ಅಲ್ಲಿ ಇದ್ವಿ. ಹಾಂ, ತುರುವೇಕೆರೆ ಇಲ್ಲ ಅಷ್ಟು ಗೊತ್ತಿಲ್ಲ. ನಿಮ್ಮ ಆಮೇಲೆ ಉಮಾಮಣಿ ಅಂತ ಒಬ್ರು ಇದ್ದು, ಉಮಾಮಣಿ ಹುಳಿಯಾರ್ನವರೇ ಅವ್ರಿಗೆ ಕೊಟ್ಟಿದ್ದು ಇಲ್ಲಿ. ಉಮಾಮಣಿ ಉಮಾಮಣಿ ಅಂತ. ಎಲ್ಲಿ ಊರೊಳಗಿದ್ದೀರಾ? ನನಗಿನ ಇನ್ನು ದೊಡ್ಡವಳು ಅವಳು ಸ್ವಲ್ಪ. ಏನೋ ಗೊತ್ತಿಲ್ಲ. ನಾವು ಗೋಕರ್ಣ ಅಂತ. ಯಾರು ಅದೇ ನಾವು ಮೊದಲಿಂದ ಹುಳಿಯಾರಿಂದ ಬಂದಿದ್ದೀರಾ ನೀವು? ಸುಮ್ಮನೆ ದೇವಸ್ಥಾನಗಳು ನೋಡ್ಕೊಂಡು ಹೋಗೋಣ. ಮೊದಲು ಶಿವರಾತ್ರಿ ಹಬ್ಬ ಅಲ್ವಾ, ಹಾಂ, ಅದೇ ನೋಡ್ಕೊಂಡು ಹೋಗೋಣ. ಡಿಪಾರ್ಟ್ಮೆಂಟಲ್ಲಿ ಇದ್ದು ರಿಟೈರ್ಡ್ ಆಗಿ ಹೌದಾ? ತುರುವೇಕೆರೆಲ್ಲೇ ಇದ್ವಿ ಸುಮಾರು ವರ್ಷ. ಹೌದಾ? ತುರುವೇಕೆರೆಯಲ್ಲಿ ನನ್ನ ಫ್ರೆಂಡ್ ನಿಮ್ಮ ಹೆಸರನ್ನ ಯಾವ ಡಿಪಾರ್ಟ್ಮೆಂಟಲ್ಲಿ? ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಡಿಪಾರ್ಟ್ಮೆಂಟ್. ರಾಮಸ್ವಾಮಿ ಅಂತ ಇಲ್ಲೇ ಇದ್ದ, ಪೊಲೀಸ್ ಸ್ಟೇಷನಲ್ಲಿ ಇದ್ದ. ನಮ್ಮ ಯಜಮಾನ್ರು ಬರ್ತಾರೆ ಈಗ, ಅವ್ರಿಗಾದ್ರೂ ಬರ್ತೀವಿ. ಅವನು ನಾವೆಲ್ಲ ಜೊತೆ ಅವರು ನಾವು ಪ್ರೆಸ್ ಕರೆಸ್ಪಾಂಡಿದ್ದೆ ನಮ್ಮ ಯಜಮಾನ್ರು. ನಾವು ನೊಣಕೆರೆಯಲ್ಲಿ ಇದ್ವಿ, ಅವನು ಇಲ್ಲಿದ್ದ. ಪೊಲೀಸ್ ಡಿಪಾರ್ಟ್ಮೆಂಟಿಂದೆಲ್ಲ ಅವ್ರಿಗೆ ಬರ್ತೀವಿ. ನಮ್ಗೊಂದು ಸ್ವಲ್ಪ ಜನ ಮಾತ್ರ. ನಾವು ಉಳಿಯಾಗಲೇ ಚೆನ್ನಾಗಿದೆ ದೇವಸ್ಥಾನ. ಮಕ್ಕಳೆಲ್ಲ ಬಂದು ಎಲ್ಲ ಒಂದು ರೌಂಡ್ ಹಾಕೊಂಡು ಇಲ್ಲಿ ನೋಡ್ಕೊಂಡು ಹೋಗೋಣ. ಓ, ಇನ್ನು ಈ ಕಡೆ ಬೇರೆ ಇದೆ. ಅಲ್ಲೊಂದು ಇದೆ ದೇವಸ್ಥಾನ ಅಷ್ಟೇ. ಅದು ಅಮ್ಮನವ್ರ ದೇವಸ್ಥಾನ. ಹಾಂ, ದೇವ್ರ ಕಾಣ್ತಲ್ಲ ರೀ. ದೇವರು ಒಳಗಡೆ ತೆಗೆದ್ರು ನೋಡು. ಸದ್ಯ ಗಾಡಿ ತಂದಿದ್ದೀಯಾ? ಅಣ್ಣನ ಕರ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅಲ್ಲ ಹೋಗ್ಬೇಕು. ಕೇಳಿದ್ರು ನಾನು. ಅದೇ ಗಂಗಪ್ಪ ತುಂಬ ಒಂದು ಕೂತ್ಕೊಳ್ಳೋಕ್ಕಾಗಲ್ಲ ಅವನಿಗೆ. ಸುಮ್ಮನೆ ನಿಧಾನಕ್ಕೆ ಬನ್ನಿ ಅಂತ ಅವರು. ಚಿಕ್ಕತ್ತನ ನಮ್ಮದು ಯೂಟ್ಯೂಬ್ ಇದೆ ನೋಡ್ರಿ. ಯೂಟ್ಯೂಬ್ ಲಕ್ಷ್ಮೀ ಗೋಪಾಲ್ 9368 ಎಲ್ಲ ಹುಳಿಯಾರಿಂದೆಲ್ಲ ಹಾಕಿ. ಎಲ್ಲ ಜೈಶ್ರೀ ಗೊತ್ತಿದೆ, ಅವಳನ್ನು ಕೇಳ್ಕೊತೀನಿ. ಹಾಂ, ಆಯ್ತು. ನಿಧಾನಕ್ಕೆ ನಾವು ನಮಸ್ಕಾರ ಅಮ್ಮ. ಅಲ್ಲಿ ಪರಿಚಯ ಮಾಡಿಸ್ತೀನಿ ಅವ್ರು ಯಾರು ಅಂತ ಅಮ್ಮನ ಕಡೆ ಸಂಬಂಧ ಹೌದಾ? ನಿಮ್ಮ ಹೆಸರು ಅಮ್ಮ?